ಅಣ್ಣವರ ಒಂದು ಏನು ದೊಡ್ಡ ಮನೆ ಇರುವಂಥದ್ದು. ಈಗ ನೀವೆಲ್ಲ ಮೊಮ್ಮಕ್ಕಳುಗಳಿದ್ದೀರಾ, ವಿನಯ್ ಸರ್ ಇರ್ಬೋದು, ಯುವ ಸರ್ ಇರ್ಬೋದು, ನೀವಿರ್ಬೋದು, ಧೀರೇನ್ ಸರ್ ಇರ್ಬೋದು, ಆ್ಯಂಡ್ ಸಾಕಷ್ಟು ಜನ ನೀವು ಇರೋದ್ರಿಂದ ಯಾರು ತುಂಬ ತರಲೆ ಆಗಿರ್ತೀರ ಸರ್? ಆ್ಯಂಡ್ ತರಲೆ ಆಗಿದ್ದಾರೆ ಇವಾಗಲೂ ಕೂಡ? ಯಾವ ಥರ ಇದೆ ಬಾಂಡಿಂಗ್, ಹೆಂಗಿರುತ್ತೆ ನಿಮ್ಮದೆಲ್ಲ? ಇವಾಗ ಯಾರೂ ಇಲ್ಲ ಸರ್, ಯಾರಿಲ್ಲ. ಇವಾಗ ಎಲ್ಲರೂ ಅವರವ್ರ ಪ್ರೊಫೆಷ್ನಲ್ ಲೈಫಲ್ಲಿ ಬ್ಯುಸಿ ಆಗಿರೋದ್ರಿಂದ. ಮುಂಚೆ ಇದ್ರು ಧೀರೇನು, ಆಮೇಲೆ ಯುವ ಗುರು, ಅವ್ರ ಮುಂಚೆ ಇದ್ದವರು ಯಾರು ನಾವು ಅಷ್ಟು ಚುರುಕಿರಲಿಲ್ಲ. ನಮ್ಮ ಅಕ್ಕ, ನಾನು, ವಿನಯ್, ನನ್ನ ತಂಗಿ, ಆಮೇಲೆ ನಿರುಪಮ, ಶಿವಮಾಮ ಅವ್ರ ಮಗಳು, ಎಲ್ಲ ಸ್ವಲ್ಪ ಒಂಥರ ಸೋಬರ್ ಅಂತಲೇ ಹೇಳ್ಬೋದು. ನಿರುಪಮ ಸ್ವಲ್ಪ ಸ್ವಲ್ಪ ಜೋರಿದ್ಲು, ಅಂದರೆ ತುಂಬ ಏನಲ್ಲ, ಸ್ವಲ್ಪ. ಬಟ್ ಇವರಿಬ್ಬರು ಸ್ವಲ್ಪ ಒಂಥರ ವೆರಿ ಎಂಥೂಸಿಯಾಸ್ಟಿಕ್, ಎನರ್ಜೆಟಿಕ್. ಧೀರೇನು ಗುರು ಇಬ್ಬರು. ಅವನು ಗುರುಗೂ ಧೀರೇನ್ಗೂ 1 ವರ್ಷ ಏಜ್ ಡಿಫ್ರೆನ್ಸು. ಸೊ ಆಲ್ಮೋಸ್ಟ್ ಅವರು ಒಂಥರ ಪಾರ್ಟ್ನರ್ಸ್ ಇನ್. ಯಾರು ಸರ್ ದೊಡ್ಡವರು ಇದರಲ್ಲಿ ನಿಮ್ಮ ಮೊಮ್ಮಕ್ಕಳಲ್ಲಿ? ನಮ್ಮ ಅಕ್ಕ ದೊಡ್ಡವರು ಸರ್, ನಮ್ಮ ಅಕ್ಕ ದೊಡ್ಡವರು, ಆಮೇಲೆ ನಾನು. ಸೊ ಬಟ್ ಆದ್ರೂ ಎಲ್ಲ ಒಟ್ಟಿಗೆ ಇರ್ತಿದ್ವಲ್ಲ ಸರ್, ಭಾಳ ಮಜಾ ಇರೋದು ಸರ್. ಆ್ಯಂಡ್ ಸಂಡೇಸ್ಗೆ ಒಂದೊಂದು ಸಂಡೇ ಎಲ್ರಿಗೂ ರಜೆ ಇರೋದಲ್ಲ, ಗಾರ್ಡನಲ್ಲಿ ಕೂತ್ಕೊಂಡು ತಾತನ ಜೊತೆ ಬ್ರೇಕ್ಫಾಸ್ಟ್ ಮಾಡ್ತಿದ್ವಿ ಬೆಳಗ್ಗೆ. ಊಟ ಆಫ್ಕೋರ್ಸ್ ಮಧ್ಯಾಹ್ನ ಎಲ್ಲರೂ ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡೋದು. ಅಲ್ಲಿ ದೊಡ್ಡ ಲಾನ್ ಇತ್ತು ತಾತನ ಮನೇಲಿ. ಅಲ್ಲಿ ಏನಾದರೂ ಕ್ರಿಕೆಟ್ ಆಡೋದು, ಇಲ್ಲ ಓಡೋದು, ಮಾಡೋದು, ಸ್ಪೋರ್ಟು ಏನಾದರೂ ಒಂದು ಮಾಡ್ತಾನೆ ಇರ್ತಿದ್ವಿ. ಬೈಸ್ಕೊಳ್ಳೋದು, ಕ್ರಿಕೆಟ್ಲ್ಲಿ ಆಡ್ಬೇಕಾದ್ರೆ ಗಿಡ ಹಾಳಾದರೆ ಅಜ್ಜಿ ಕೈಲಿ ಬೈಸ್ಕೊಳ್ಳೋದು, ಗಿಡ ಹಾಳು ಮಾಡ್ತೀರ ನೀವು, ಆಡಬೇಡಿ ಅಲ್ಲಿ ಅಂತ. ಆದ್ರೂ ಎಲ್ಲ ನಡೀತಾ ಇದೆ ಸರ್, ಭಾಳ ವಂಡರ್ಫುಲ್ ಟೈಮ್ಸ್. ಆಮೇಲೆ ಒಂದು ಒಕೇಶನ್ ನನಗೆ ತುಂಬ ನೆನಪಿರೋದು, ಅಂದರೆ ನಾವು ಸ್ವಲ್ಪ ಬುದ್ಧಿ ಬಂದ ಮೇಲೆ ನೋಡಿದ ಮದುವೆ ಅಂದರೆ ಅಪ್ಪು ಮಾಮನ ಮದುವೆ 99 ಆವಾಗ ನಾವೆಲ್ಲ, ನಾನು ಹೈಸ್ಕೂಲಲ್ಲಿದ್ದೆ, ನನ್ನ ಕೆಲವು ಕಸಿನ್ಸ್ ಎಲ್ಲ ಹೈಸ್ಕೂಲಲ್ಲಿದ್ದರು, ಕೆಲವು ಮಕ್ಕಳು ಎಲ್ಲ ಒಂದು 4th, 5th, 6th. 1 ವಾರ ಸೆಲೆಬ್ರೇಷನ್ ನಡೀತು ಸರ್ ಮಾಮನ ಮದುವೆ. ಭಾಳ ಚೆನ್ನಾಗಿತ್ತು. ಪ್ರತಿಯೊಂದು ಮದುವೆ ಮುಂಚಿನ ಸಮಾರಂಭಗಳು, ಮದುವೆ ಆದಮೇಲೆ ಅದಂತೂ ಮರೆಯೋಕ್ಕಾಗೋದೇ ಇಲ್ಲ ಸರ್. ಆ ಜನ, ಆ ಸಂಭ್ರಮ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಪ್ಪು ಮಾಮನಿಗೂ ನನಗೂ ಬರೀ 9 ವರ್ಷ ವಯಸ್ಸು ನಂತರ ಸರ್. ಹೌದು. ಸೊ ನಾವು ಒಟ್ಟೊಟ್ಟಿಗೆ ಬೆಳೆದ್ವಿ ಅಂತ ಹೇಳಿದ್ರು ತಪ್ಪಾಗಲ್ಲ ಸರ್. ಅದು ಅಂದರೆ ಅವ್ರದ್ದು ಎವ್ರಿ ಫೇಸ್ ಆಫ್ ಹಿಸ್ ಲೈಫ್ ನಾವು ನೋಡಿದ್ದೀವಿ ಸರ್, ಭಾಳ ಹತ್ತಿರದಿಂದ ಅವರು. ಸರ್ ಅಲ್ಲ, ನನಗೆ ಇವತ್ತಿಗೂ ನಂಬಲ್ಲ ನಾನು ಅಪ್ಪು ಸರ್ ಇಲ್ಲ ಅಂತಂದರೆ ಅಂತ ಅರಿಸ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಆ ಫೇಸ್ ಇನ್ನೂ ಅಚ್ಚಳಿಯಾದ ಉಳ್ಕೊಂಡ್ಬಿಟ್ಟಿದೆ ಪ್ರತಿಯೊಬ್ಬ ಕನ್ನಡಿಗರ ಮನದಲ್ಲಿ ಕೂಡ. ಆ ಕ್ಷಣ ಇಲ್ಲ ಅಂತ ಅಂದಾಗ ಏನು ಅನಿಸುತ್ತೆ ಸರ್ ನಿಮಗೆ? ಸರ್ ಫಸ್ಟ್ ಅಫ್ಕೋರ್ಸ್ ನಂಬಲಿಲ್ಲ ಸರ್, ಅದು ನಂಬುವಂಥ ವಿಷಯನೇ ಇಲ್ಲ. ಅಂದರೆ ನನಗೆ ಒಂದು ಫೋನ್ ಕಾಲ್ ಬಂತು, ಅನುಚೇತ್ ಅಂತ ಹೇಳಿ, ಅವರು ಈಗ IPS ಸರ್. ಓಕೆ, ಅನುಚೇತ್ ಅವರು, ನಾನು ಅನುಚೇತ್ ಕ್ಲಾಸ್ಮೇಟ್ಸ್ PU ಅಲ್ಲಿ. ನೈಸ್. ಆವಾಗ ಅವರು ಇದು ಬ್ಯಾಂಗ್ಳೂರು ಸೆಂಟ್ರಲ್ಲು ಯಾವ ಝೋನ್ DCP ಏನೋ ಆಗಿದ್ದರು, ಇದು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಇದ್ದರು. ಅವ್ರು ಫೋನ್ ಮಾಡಿದ್ರು ಸರ್ ನನಗೆ, ಈ ಥರ ಮಾಮ ಆರಾಮಾಗಿದ್ದಾರಾ, ಹುಷಾರಾಗಿದ್ದಾರಾ ಅಂತ. ನಾನು ಆರಾಮಾಗೇ ಇದ್ದಾರಲ್ಲ. ಅವರು ಅದಕ್ಕೆ ಮುಂದೆ ಏನು ಹೇಳಲಿಲ್ಲ. ನಾನು ಇಲ್ಲ, ಏನೋ ಹಾಸ್ಪಿಟ್ಲಿಗೇನೋ ಕರ್ಕೊಂಡು ಹೋದ್ರಂತಲ್ಲ ಅಂತ ಕೇಳಿದ್ರು. ನಾನು ಹೌದಾ, ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಿ ಇರಿ ಅಂದ್ಬಿಟ್ಟು ಫೋನ್ ಇಟ್ಟೆ. ನಾವೆಲ್ಲ ಅವತ್ತು ಬಜರಂಗಿ 2 ಸಿನಿಮಾ ರಿಲೀಸ್ ಆಗಿತ್ತಲ್ಲ ಸರ್, ತ್ರಿವೇಣಿಯಲ್ಲಿ ಸಿನಿಮಾ ನೋಡ್ತಾಯಿದ್ವಿ. ನಮ್ಮ ಮನೆಯಲ್ಲಿ, ನಮ್ಮ ಫ್ಯಾಮಿಲಿ ಯಾರದೇ ಸಿನಿಮಾ ರಿಲೀಸ್ ಆದರೂ ಫಸ್ಟ್ ಶೋ ಮೆಜೆಸ್ಟಿಕ್ ಮೇನ್ ಥಿಯೇಟ್ರಲ್ಲಿ ನೋಡೋದು ನಮ್ಮ ಎಲ್ಲ ಕಸಿನ್ಸ್ದು ಒಂದು ಅಭ್ಯಾಸ ಅದು. ಸೊ ಅದೇ ರೀತಿ ಹಾಗೆ ನೋಡ್ತೇವೆ. ಅದಾದಮೇಲೆ ನಾವು ಬಾಕ್ಸಲ್ಲಿ ಕೂತಿದ್ವಿ, ಬಾಲ್ಕನಿ ಟಿಕೆಟ್ ಫುಲ್ ಆಗಿಬಿಟ್ಟಿದ್ವಿ. ಬಾಕ್ಸಿಂದ ಆಚೆ ಬಂದು ಅಲ್ಲಿ ಟೆರೆಸ್ ಥರ ಇದೆ ತ್ರಿವೇಣಿ, ಅಲ್ಲಿ ನಾನು ಫಸ್ಟು ಗುರು ಅಂತ ಒಬ್ಬರು ಮ್ಯಾನೇಜರ್ ಇದೆ, ಅಪ್ಪ ಮಾಮ ಅವ್ರ ಮ್ಯಾನೇಜರು, ಅವ್ರಿಗೆ ಫೋನ್ ಮಾಡಿದೆ. ಅವರು ಇಲ್ಲ, ಏನು ಇಲ್ವಲ್ಲ ಸರ್, ಗೊತ್ತಿಲ್ಲ, ನಾನು ಎಲ್ಲೋ ಬೇರೆ ಕಡೆ ಇದ್ದೀನಿ ಅಂದರೆ. ನೀಲ್ಕಂಠ ಅಂತ ಅಪ್ಪ ಮಾಮ, ಅವ್ರಿಗೂ ಫೋನ್ ಮಾಡಿದೆ. ಇಲ್ಲಪ್ಪ ಗೊತ್ತಿಲ್ಲ, ನಾನೆಲ್ಲೋ ಆಚೆ ಇದ್ದೀನಿ
ಅಂತ ಹೇಳಿದ್ರು. ಏನು ಮಾಡಬೇಕು ಅಷ್ಟರಲ್ಲಿ ನಾನು ತುಂಬ ಹೊತ್ತು ಆಚೆ ಇದ್ನಲ್ಲ ಅಂದ್ಬಿಟ್ಟು ದಿನೇನ್ ಆಚೆ ಬಂದೆ. ಯಾಕಮ್ಮ ಏನಾಯ್ತು ಅಂತ ಈ ಥರ ಹಿಂಗೆ ಹೇಳ್ತಾ ಇದ್ದಾರೆ, ಏನೋ ಗೊತ್ತಿಲ್ಲ, ನಾವು ಆಗಿರ್ಬೋದೇನೋ ಏನೋ ಲೈಟಾಗಿ ಏನೋ ಪೇನ್ ಬಂದಿರಬೇಕು. ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇಷ್ಟೊತ್ತಿಗೆ ಆಲ್ರೆಡಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಇಷ್ಟು ಸೀರಿಯಸ್ ಆಗಿದೆ ಅನ್ನೋದು ಅದು ಒಂದು ಸೆಕೆಂಡ್ಗೂ ಯೋಚನೆಗೆ ಬರಲಿಲ್ಲ. ಆಮೇಲೆ ಹಂಗೆ ದಿರೇನು ಹೇಳ್ದ, ಇಲ್ಲಿ ಬಾಮ ಹೋಗ್ಬಿಡೋಣ, ಎಲ್ಲಿ ವಿಕ್ರಮ್ ತಾನೆ. ನಾನಂದರೆ ಸುಮ್ಮನೆ ರಮ್ಮ, ಯಾಕೆ ಅಲ್ಲೋಗಿ ಅವ್ರನ್ನ ಗಾಬರಿ ಮಾಡೋದು ಯಾಕೆ, ಆರಾಮಾಗಿ ಹೋಗೋಣ. ಇನ್ನು ಒಬ್ಬೊಬ್ಬರಾಗಿ ಆಚೆ ಬರೋಕ್ಕೆ ಶುರು ಮಾಡಿದ್ರು, ಒಬ್ಬೊಬ್ಬರಾಗಿ ಹೋಗೋಕ್ಕೆ ಶುರು ಮಾಡಿದ್ರು. ಅವನಂದ ಬಾಮ, ಆಯ್ತು ನಾನಂದೆ ಕರೆಕ್ಟ್ ಬಾಮ ನೀ ಹೇಳಿದ್ದು ಹೋಗೋಣ. ಗಾಡೀಲಿ ಹೊರಟು ಬರ್ತಾಯಿದ್ವಿ, ಅರ್ಧ ದಾರಿಯಲ್ಲಿ ಯಾರೋ ಫೋನ್ ಮಾಡಿ ಈ ಥರ ಇಲ್ಲ ಹೋಗಿ. ನಮಗೆ ನಂಬಕ್ಕೆ ಆಗ್ತಾಯಿಲ್ಲ ಸರ್. ಯಾರಿಗೆ ಫೋನ್ ಮಾಡಿದೆ, ನಾ ಇಮಿಡಿಯೇಟಾಗಿ ಮನೆಗೆ ನನ್ನ ವೈಫಿಗೆ ಫೋನ್ ಮಾಡಿದೆ. ಅವರು ಫೋನ್ ತೆಗಿಲಿಲ್ಲ. ಸೊ ಲ್ಯಾಂಡ್ಲೈನ್ ನಂಬರಿಗೆ ಫೋನ್ ಮಾಡಿ ನನ್ನ ವೈಫೇ ಎತ್ಕೊಂಡ್ರು. ಹಿಂದ್ಗಡೆ ನಮ್ಮಮ್ಮ ಜೋರಾಗಿ ಕಿಚ್ಚಿಕೊಂಡು ಅಳ್ತಾ ಇರೋದು, ಅಪ್ಪು 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 ಅಂದ್ಕೊಂಡು. ಆವಾಗ ನನಗೊಂದು ಸೆಕೆಂಡು ನನ್ನ ಹಾರ್ಟೇ ನಿಂತೋದಂಗೆ ಆಗಿಬಿಡ್ತು ಸರ್. ಅದು ಅವರು ಅಷ್ಟು ಚೆನ್ನಾಗಿದ್ದವರು, ಅವ್ರಿಗೆ ಆ ಥರ ಆಗುತ್ತೆ ಅನ್ನೋದು ಒಂದು ಚೂರು ಕಲ್ಪನೆ ಕೂಡ ಇಲ್ಲ ಸರ್. ಆಮೇಲೆ ನಾನು ದಿನೇನ್ಗೆ ಹೇಳಿದೆ, ಒಂದು ಕೆಲಸ ಮಾಡಮ್ಮ, ನಾನು ಮನೆಗೆ ಹೋಗ್ತೀನಿ, ನೀನು ಮನೆಗೆ ಹೋಗ್ಬಿಡು ಫಸ್ಟು. ಯಾಕಂದರೆ ನಮ್ಮ ತಂದೆ ಅವತ್ತು ಬೆಳಗ್ಗೆ ತಾನೇ ಧರ್ಮಸ್ಥಳಕ್ಕೆ ಹೊರಟಿದ್ರು ಸರ್ ಅವ್ರ ಫ್ರೆಂಡ್ಸ್ ಜೊತೆ. ಅವನಿಗೂ ಕೇಳಿದೆ, ಮನೇಲಿ ಯಾರಿದ್ದಾರೆ? ಇಲ್ಲಮ್ಮ, ಅಮ್ಮ ಒಬ್ಬರೇ ಇದ್ದಾರೆ ಅಂತ. ನಾನಂದೆ, ಫಸ್ಟ್ ಅವ್ರನ್ನ ನಾವು ನೋಡಬೇಕಾಗಿರೋದು ಇಂಪಾರ್ಟೆಂಟ್ ಈ ಟೈಮಲ್ಲಿ. ಹೋಗೋಣ ಬಾ, ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಆಮೇಲೆ ಕರ್ಕೊಂಡು ಹೋಗೋಣ. ಅವ್ರಿಗೆ ಗೊತ್ತಿರಲಿಲ್ಲ ಅವ್ರಿಗಿನ್ನು? ಗೊತ್ತಾಗಿತ್ತು, ಚಿಕ್ಕಮ್ಮ ಅವ್ರಿಗೂ ಗೊತ್ತಾಗಿತ್ತು ಅಂತ ಅಂದ್ಕೊಳ್ತೀನಿ. ಆಮೇಲೆ ನಾನು ಹೋದೆ, ಮನೆಗೆ ಬಂದೆ. ನಮ್ಮಮ್ಮ ಆಲ್ರೆಡಿ ಹೊರಟಿದ್ರು, ಕಾರ್ ಡ್ರೈವರ್ ಕರ್ಕೊಂಡು ಹೊರಟ್ಬಿಟ್ಟಿದ್ರು. ನನಗೆ ಅಲ್ಲಿ ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ನನಗೆ ಗಾಬರಿ. ನಾನು ಬಂದೆ ಅಷ್ಟರಲ್ಲಿ ಒಬ್ಬೊಬ್ಬರಾಗಿ ನನ್ನ ಕಸಿನ್ಸ್ ಎಲ್ಲ ಫೋನ್ ಮಾಡಿ, ಏನು ಒಬ್ಬೊಬ್ರು, ಪ್ಲೀಸ್ ಅಮ್ಮ ಹಂಗಾಗಿದೆ ಅಂತ ಮಾತ್ರ ಹೇಳಬೇಡ, ಹಂಗಾಗಿದೆ ಅಂತ ಮಾತ್ರ ಹೇಳಿ. ಅವಾಗಿನ್ನೂ ನ್ಯೂಸಲ್ಲಿ ಇನ್ನೂ ಕ್ರಿಟಿಕಲ್ ಇದ್ದಾರೆ ಅನ್ನೋ ಥರ ನ್ಯೂಸ್ ಬರ್ತಾಯಿತ್ತು. ಪ್ಲೀಸ್ ಅಮ್ಮ ಹೇಳಬೇಡ. ನನಗೂ ಬಾಯಿಗೆ ಬರ್ತಾ ಇಲ್ಲ ಸರ್, ಮಾಮ ಇಲ್ಲ ಅಂತ ಹೆಂಗೆ ಹೇಳಿ. ನಾನೇನು ಹೇಳ್ತಾ ಇಲ್ಲ, ನಾನು ಅಳ್ತಾ ಇದ್ದೀನಿ. ಅವರು ಸುಮ್ಮನೆ ಇರಮ್ಮ, ಯಾಕಮ್ಮ ಅಳ್ತೀಯ, ಅಳ್ಬೇಡಮ್ಮ, ಚೆನ್ನಾಗಿದ್ದಾರೆ ಅಂತ ಹೇಳು ಫೋನ್ ಮಾಡಿದವ್ರು ಎಲ್ಲರೂ. ಆಮೇಲೆ ಆಯ್ತಾಯ್ತಿರು, ನಮ್ಮಮ್ಮ ಹೋಗಿಬಿಟ್ಟಿದ್ರಲ್ಲ, ನಾನು ಗಾಡಿ ತೊಗೊಂಡು ಹೋಗೋಣ ಅಂದರೆ ನನಗೆ ನಿಜವೂ ಕಾಲು ನಡುಗ್ತಾ ಇದೆ ಸರ್, ನನಗೆ ನಡೆಯೋಕ್ಕೆ ಕೂಡ ಆಗ್ತಾಯಿಲ್ಲ. ಆದರೆ ಅಲ್ಲಿ ಪುಣ್ಯಕಲ್ಲಿ ಒಂದು ಆಟೋ ಸಿಕ್ತು. ಅವರು ಕೇಳಿದ್ರು, ಸರ್ ಇದು ಪುನೀತ್ ಸರ್ಗೆ ಏನಾಯ್ತು ಅಂದ್ರೆ, ಇಲ್ಲ ಅಲ್ಲೇ ಹೋಗ್ತಾ ಇದ್ದೀನಿ ನಡೀರಿ. ವಿಕ್ರಮ್ ಹಾಸ್ಪಿಟ್ಲ್ ಹತ್ರ, ಮೌಂಟ್ ಕಾಮಲ್ ಕಾಲೇಜ್ ಹತ್ರನೇ ಬ್ಲಾಕ್ ಮಾಡಿಬಿಟ್ಟಿದ್ರು ಸರ್ ಇದು ಟ್ರಾಫಿಕ್. ಸೊ ನಾನು ಅಲ್ಲೇ ಇಳ್ಕೊಂಡು ಯಾವ ಥರ ಓಡ್ಕೊಂಡು ಹೋಗಿದ್ದೀನಿ ನನಗೆ ಗೊತ್ತಿಲ್ಲ ಸರ್. ಫುಲ್ಲು ಜನ ಇದ್ರ ಆಚೆ. ಪುಣ್ಯಕ್ಕೆ ಯಾರೋ ಮೀಡಿಯಾದಲ್ಲಿ ಒಬ್ಬರು ಪೊಲೀಸ್ನವ್ರಿಗೆ ಹೇಳಿ, ಸರ್ ಈ ಥರ ಅಪ್ಪು ಸರ್ ಅವ್ರ ಅಕ್ಕನ ಮಗ ಅಂತ ಹೇಳಿ ಒಳಗಡೆ ಹೋದೆ. ಅಲ್ಲಿ ಹೋದರೆ ಒಳಗಡೆ ರಾಘು ಮಾಮ ಕೂತಿದ್ರು, ನಮ್ಮಮ್ಮ ಇದ್ದರು, ಇದು ಮಿನಿಸ್ಟ್ರುಗಳು ಯಾರ್ಯಾರು ಇದ್ದರು, ಚೀಫ್ ಮಿನಿಸ್ಟ್ರು ಅವರು ಇವರು ಎಲ್ಲ. ನಮ್ಮ ಮಾಮನ್ನ ಆ ಥರ ನೋಡೋಕ್ಕಾಗ್ತಾಯಿಲ್ಲ ಸರ್. ನನಗೆ ನೆನೆಸ್ಕೊಳ್ಳೋಕ್ಕೂ ಭಯ ಆಗುತ್ತೆ. ಏನು ಸರ್, ಅದು ಮೊದಲನೇದು ವಯಸ್ಸೇ ಅಲ್ಲ ಒಂದು. ಆ್ಯಂಡ್ ಅವ್ರ ಜೊತೆ ಎಷ್ಟು ಕಾಲ ನಾವೆಲ್ಲ ಕಳೆದಿದ್ವಿ, ಬೆಸ್ಟ್ ಆಫ್ ಮೆಮರೀಸ್. ಅಂದರೆ ರಶ್ ಆಫ್ ಇಮೋಷನ್ಸ್ ಸರ್. ಅವಾಗ ಏನೇನೋ ಯೋಚನೆಗಳು, ಹೆಂಗಪ್ಪ ಅತ್ತೆ ಇದನ್ನು ಹೇಗೆ ತೊಗೊಂಡಿದ್ದಾರೋ ಅನ್ನೋದು ಸಡನ್ನಾಗಿ ಯೋಚನೆ. ಮಕ್ಕಳು, ದೊಡ್ಡವಳು ಧೃತಿ US ಅಲ್ಲಿಲ್ಲ, ಅಮೇರಿಕಲ್ಲಿ, ಅವಳು ಪಾಪ ಹೆಂಗೆ ತಡ್ಕೊತಾಳೆ ಅಲ್ಲಿಂದ ಅಂತ ಒಂದೊಂದು ಹೇಳೋಕ್ಕೆ. ಇದೆಲ್ಲವೂ ಆಯಿತು ಸರ್.
ಅಭಿಮಾನಿಗಳು ತೋರಿಸಿದಂತಹ ಪ್ರೀತಿ, ಅಪ್ಪು ಸರ್ನ ಮೆರೆಸಿದಂತಹ ರೀತಿ ನಿಜಕ್ಕೂ ಇವತ್ತಿಗೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಅವರು ಮಾಡಿದಂತಹ ಕೆಲಸಗಳಿರ್ಬೋದು, ಸಿನಿಮಾ ಮನರಂಜನೆ ಮಾಡಿದ್ದಕ್ಕಿಂತ ಹೊರತಾಗಿ ಅವ್ರು ಮಾಡಿದಂತಹ ಕಾರ್ಯಗಳಿದೆಯಲ್ಲ, ಅವ್ರು ಇಲ್ಲ ಅಂದಾಗಲೇ ಅವೆಲ್ಲವೂ ಬೆಳಕಿಗೆ ಬರ್ತಾ ಹೋಯಿತು. ನಿಜಕ್ಕೂ ಒಂದು ಟೈಮಲ್ಲಿ ಅನ್ನಿಸ್ತಲ್ವ ಅವಾಗ ದೇವರಾಗ್ಬಿಟ್ರು ಸರ್? ಖಂಡಿತ ಸರ್, ಖಂಡಿತ. ಅಂದರೆ ಒಬ್ಬ ಮನುಷ್ಯ ಜೀವನನ ಯಾವ ಥರ ಜೀವಿಸಬೇಕು ಅನ್ನೋದು ತೋರಿಸ್ಕೊಟ್ಟು ಹೋದ್ರೇನು ಎಷ್ಟು ಇವತ್ತಿಗೂ ಅವ್ರನ್ನ ನೋಡೋಕ್ಕೆ ಎಷ್ಟು ಜನ ಹೋಗ್ತಾರೆ. ಈಗ ಅಲ್ಲಿ ಕಂಠೀರವ ಸ್ಟುಡಿಯೋ ಆಚೆಗಡೆ ಇರೋ ವ್ಯಾಪಾರಿಗಳು ಕೆಲವರು ಅವ್ರು ಹೇಳೋದು, ಸರ್ ನಾನು ಹೂ ಮಾರಿ ನನ್ನ ಸಾಲ ತೀರಿಸ್ಕೊಂಡಿದ್ದೀನಿ, ನಾನು ಯಾರೋ ಒಂದು ಸಣ್ಣದೊಂದು ಆಟ ಸಾಮಾನು ಅಂಗಡಿ ಹಾಕ್ಕೊಂಡಿದ್ದಾರೆ, ಕೆಲವುದು ಮೊಬೈಲ್ ಕವರ್ಸು ಅದು ಇದೆಲ್ಲ, ಕೆಲವರು ಫೋಟೋಗಳದ್ದೇ ಅವ್ರು ಹೇಳಿದ್ದಾರೆ, ಸರ್ ಪುನೀತ್ ಸರ್ ಅವ್ರ ಫೋಟೋ ಮಾರಿ ನಾವು ಜೀವನ ನಡೆಸ್ತಾ ಇದ್ದೀವಿ, ಇವತ್ತು ಭಾಳ ಕಂಫರ್ಟೇಬಲಾಗಿ ಜೀವನ ನಡೆಸ್ತಾ ಇದ್ದೀವಿ ಅಂತ. ಆಮೇಲೆ ಇನ್ನೊಂದು, ಅಲ್ಲಿ ನಮ್ಮ ತಾತ ನಮ್ಮ ಅಜ್ಜಿ ಅವ್ರ ಪಕ್ಕ ಈಗ ಅವರು ಮಲಗಿರೋದು, ಯಾರಿಗೆ ನನಗೆ ಒಂದೊಂಥರ ತುಂಬ ಸ್ಪಿರಿಚುವಲಾಗಿ ಯೋಚನೆ ಮಾಡಿದ್ರೆ ಯಾರಿಗಿಂತ ಭಾಗ್ಯ ಸಿಗುತ್ತೆ? ಬೇಡವಾಗಿತ್ತು, ಆ ಭಾಗ್ಯ ಬೇಡವಾಗಿತ್ತು, ಬಟ್ ಆದ್ರೂ ಎಲ್ಲೋ ಒಂದು ಕಡೆ ಯೋಚನೆ ಮಾಡಿದ್ರೆ ಏನು ದೇವ್ರ ಆಟ ಯಾವ ಥರ ಅದೊಂದು. ಈಗ ನಮ್ಮ ತಾತ ಹೋದಾಗಿಂದನೂ ಅಷ್ಟೇ ಸರ್, ನಾವು ಏನಾದರೂ ಟೆನ್ಷನ್ ಬೇಜಾರಾದ ಅಲ್ಲಿ ಹೋದಾಗ ಏನೋ ಒಂದು ತೃಪ್ತಿ ಸಿಗುತ್ತೆ. 3 ಜನದ್ದು ಸಮಾಧಿ ಮೇಲೆ ನಾನು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಅವರು ನನ್ನನ್ನು ಕೂರಿಸ್ಕೊಂಡಿದ್ದಾರೇನೋ ಅನ್ನೋ ಒಂದು ಆತ್ಮತೃಪ್ತಿ, ಸಮಾಧಾನ. ಹುಟ್ಟುಹಬ್ಬ ಬರಲಿ, ಯಾವುದೇ ಹಬ್ಬ ಬರಲಿ, ಫಸ್ಟು ಅಲ್ಲಿ ಹೋಗಿ ನಮ್ಮ ದೇವ್ರುಗಳಿಗೆ ನಮಸ್ಕಾರ ಮಾಡಿನೇ ಮುಂದೊಂದು ಕೆಲಸ. ಆಮೇಲೆ ಯಾವುದೇ ಒಳ್ಳೆ ಇಲ್ಲ ಹೊಸದಾಗಿ ಕೆಲಸ ಶುರು ಮಾಡೋಕ್ಕೆ ಮುಂಚೆನೂ ಫಸ್ಟು ಇಲ್ಲ ಅಭಿಮಾನಿಗಳ ಒಂಥರ ದೇವಸ್ಥಾನ ಆಗಿಬಿಟ್ಟಿದೆ ಸರ್ ಅದರಲ್ಲಿ. ಸರ್ ಅವು ಯಾವ ಥರ ಸಂಭ್ರಮಿಸ್ತಾ ಇದ್ದಾರೆ ನಿಜವಾಗ್ಲೂ ಅವರ ಅವ್ರನ್ನ ಇಡೀ ಕರ್ನಾಟಕದ ಮೂಲೆಯಿಂದ ಕೂಡ ಬಂದು ಒಂಥರ ಒಂದು ಏನೋ ಒಂದು ಅಭಿಮಾನವನ್ನು ವ್ಯಕ್ತಪಡಿಸುವಂಥ ರೀತಿ ಇರ್ಬೋದು, ಆ ದೇವಸ್ಥಾನದಲ್ಲಿ ಬಂದು ದೇವರಿಗೆ ಭೇಟಿ ಮಾಡುವಂತಹ ಒಂದು ಕ್ಷಣ ಇರ್ಬೋದು, ಅವ್ರಿಗೆ ನಿಜಕ್ಕೂ ಒಂಥರ ಒಂದು ಅಪರೂಪ ಅಂತಲೇ ಹೇಳಿ. ಸರ್ ಅದು ಭಾಳ ಒಂದು ಒಳ್ಳೆ ಪಾಯಿಂಟ್ ಹೇಳಿದೆ ನೀವು. ಥ್ರೂಔಟ್ ಕರ್ನಾಟಕದಿಂದ ಬರ್ತದೆ. ನಾವು ಹೋದಾಗೆಲ್ಲ ಯಾರು ಸಿಕ್ಕಿದಾಗ ಹೇಳಿ, ನೀವೇ ಒಬ್ಬೊಬ್ಬರು ಗದಗ ಅಂತಾರೆ, ಒಬ್ಬರು ಕೊಪ್ಪಳ ಅಂತಾರೆ, ಹೊಸಪೇಟೆ ಅಂತಾರೆ, ಮೈಸೂರು ಅಂತಾರೆ, ಮದ್ದೂರು, ಮಂಡ್ಯ, ಬೀದರು, ರಾಯಚೂರು, ಎಲ್ಲ ಮೂಲೆಗಳಿಂದನೂ ಬಂದು ಆ್ಯಂಡ್ ಬೇರೆ ಸ್ಟೇಟ್ಗಳಿಂದನೂ ಬರೋ ಟೂರಿಸ್ಟ್ ಎಷ್ಟೋ ಜನ ಬೆಂಗಳೂರಿಗೆ ಆ್ಯಸ್ ಟೂರಿಸ್ಟ್ ಬರೋರು ಬಂದು ಅಲ್ಲಿ ನೋಡಿಕೊಂಡು. ಆ್ಯಂಡ್ ಮಾಮನಂತೂ ಯಾವುದೋ ಮಧುರೈ ದೇವಸ್ಥಾನ ಎಲ್ಲೋ ಅಲ್ಲಿ ಫೋಟೋ ಇಟ್ಟು ಆವಾಗ ಪೂಜೆ ಮಾಡಿರೋದು. ಆಮೇಲೆ ಎಷ್ಟೋ ಜನ ಈಗಲೂ ಶಬರಿಮಲೆ ಯಾತ್ರೆ ಮಾಡಬೇಕಂದ್ರೆ ಇರುಮುಡಿ ಹೊತ್ಕೊಂಡು ಬೆಟ್ಟದ ಮೇಲೆ ನಿಮ್ಮನ್ನು ನಾವು ಕರ್ಕೊಂಡು ಹೋಗ್ತೀವಿ ಅಂತ ಜೊತೆಲಿ ಫೋಟೋ ಇಟ್ಕೊಂಡು ಹೋಗೋದು, ಅದೆಲ್ಲ ನೋಡಿದ್ರೆ ಎಷ್ಟು ಹೆಮ್ಮೆ ಅನಿಸುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ ಸರ್.